ಬರ್ತಾದ್ರಿಂದ ಇವತ್ತು ನಿಮಗೆ ಕೊನೆಗೆ ನಾಳೆ ಒಂದು ಪರೀಕ್ಷೆ ತಕ್ಷಣ ಆಶಿಸಿದ್ದೀವಿ. ಇದುವರೆಗೂ 2 ವರ್ಷ ಅಭ್ಯಾಸ ಮಾಡಿದ್ದೀವಿ. ಏನೇನು ಕಲ್ತಿದ್ದೀರೋ ಏನೇನು ಬರ್ಕೊಂಡಿದ್ದೀರೋ ನಿಮಗೆ ಏನೇ ಇರಲಿ ಇಲ್ಲಿ ಬಂದಿರುವ ಒಳ್ಳೆಯದನ್ನು ಒಳ್ಳೆಯವರಾಗಿ ಒಳ್ಳೆಯವರನ್ನು ನೀವು ಯಾವತ್ತೂ ರೂಪಿಸಬಹುದು. ಮತ್ತು ವಿದ್ಯಾಭ್ಯಾಸ ಶಿಕ್ಷಣ ಅನ್ನೋದಕ್ಕೆ SSLC ಮುಗಿದು ಅಂದರೆ ಮುಗಿದು ಕೆಲವರಿಗೆಲ್ಲ PUC ಓದ್ಕೊಂಡು IT ಓದ್ಕೊಂಡು ಬೇರೆ ಬೇರೆ ಅವಕಾಶ ಇದೆ. ಹಾಗೆ ನೀವು ಕಲಿಕೆಯನ್ನು ನಾವು ಜೀವನ ಪರ್ಯಂತ ಇರಬೇಕು. ಆ ಕಲಿಕೆಗೆ ನಿಮ್ಮ ಶ್ರದ್ಧೆ ಇರಬೇಕು, ಆಸಕ್ತಿ ಇರಬೇಕು. ಕೇವಲ ನಾನು ಓದಿದೆ SSLC ಮುಗಿದು ಅಷ್ಟೇ ಭಾವಿಸಬಾರದು. ನಿಮ್ಮ ಜೀವ ಇರುವುದರಿಂದ ನೀವು ಅಭ್ಯಾಸ ಮಾಡಬೇಕು. ದಿನನಿತ್ಯ ಒಂದು ಅರ್ಧ ಗಂಟೆ ಅಭ್ಯಾಸ ಮಾಡುವ ಒಂದು ಹವ್ಯಾಸ ಒಳ್ಳೆಯ ಅಭ್ಯಾಸ. ಪುಸ್ತಕಗಳನ್ನು ಓದಿ ಪುಸ್ತಕಗಳನ್ನು ಓದಿ ಒಳ್ಳೆಯ ಅಭ್ಯಾಸ ತುಂಬ ಒಂದು ಆರೋಗ್ಯಕರವಾದಂತಹ ಮನಸ್ಸಿಗೆ. ಆಮೇಲೆ ನೀವು ನಿಮ್ಮ ತಂದೆ ತಾಯಿ ಅವರಿಗೆ ಯಾವತ್ತೂ ನೀವು ಭಾಳ ಗೌರವವನ್ನು ಕೊಡಬೇಕು. ನಿಮ್ಮ ತಾಯಿ ನಿಮ್ಮ ತಂದೆ ಅವರಿಬ್ಬರು ಕೂಡ ದೇವರಿಗೆ ಸಮಾನ. ಮಾತುಗಳು ಹೇಳ್ತೀವಿ ಕೇಳ್ತೀವಿ, ಆದರೆ ಅದನ್ನು ಆಚರಿಸುವಂಥ ಮನಸ್ಸಿನ. ಏಕೆಂದರೆ ತಾಯಿ ದೇವರು ಜೊತೆಗೆ ತಾಯಿಯನ್ನು ಆಚರಿಸಲು ಸಾಧ್ಯ ಇಲ್ಲ. ಬರೀ ಜೀವನ ಎಲ್ಲರೂ ರೂಪಿಸುವಂಥವರು ತಾಯಿಯನ್ನು ನಿಮಗೆ ಎಷ್ಟು ನಿಮ್ಮನ್ನು ರೂಪಿಸಬೇಕಾದ್ರೆ ಬೆಳೆಸಬೇಕಾದ್ರೆ ಎಷ್ಟೆತ್ತರಿಗೆ ಬೆಳೆಸಬೇಕಾದ್ರೆ ಅವರು ತುಂಬ ಶ್ರಮ ಪಡ್ತಾರೆ, ಎಷ್ಟು ಕಷ್ಟಪಟ್ಟಿರ್ತಾರೆ, ತ್ಯಾಗ ಮಾಡಿರ್ತಾರೆ. ನಿಮ್ಮ ತಂದೆ ತಾಯಿಗಳು ಅವರು ಒಂದು ಒಂದು ಊಟ ಕಡಿಮೆ ಆದರೂ ಪರವಾಗಿಲ್ಲ, ನಮ್ಮ ಮಕ್ಕಳಿಗೆ ಊಟ ಕಡಿಮೆ ಆಗಬಾರ್ದು. ಅವರು 10 ಬಟ್ಟೆ ಹಾಕೊಂಡ್ರಿಗೆ ತುಂಬ ಒಳ್ಳೆಯ ಬಟ್ಟೆ. ಹಾಗೆ ನಿಮ್ಮನ್ನೆಲ್ಲ ಎತ್ತು ಸಾಗಿದ್ದಾರೆ. ಹಾಗೆ ಅಂತ ಸಾವಿರ ತಾಯಿಗಳನ್ನು ಯಾವತ್ತೂ ಕೂಡ ಜೋಪಾನ ಮಾಡುವಂಥ, ಅವ್ರಿಗೆ ಯಾವತ್ತೂ ನೋವು ಮಾಡಿರುವಂತಹ ರೀತಿಯಲ್ಲಿ ಕೊಡಬೇಕಾದ ಜವಾಬ್ದಾರಿ ಯಾವಾಗ ಅದನ್ನು ನೀವು ಜೀವನದಲ್ಲಿ ನಗಿಬಾರ್ದು. ಯಾವಾಗ ನನ್ನ ಒಬ್ಬರ ಪುಸ್ತಕ ಮಟ್ಟಿಂದ ಒಬ್ಬರ ಮಕ್ಕಳಿಗೆ ಮಾತನಾಡಿದ್ದಾರೆ, ನೀವೇನು ಕೊಡಬೇಕಾಗಿಲ್ಲ, ನೀವು ಒಳ್ಳೆಯ ವ್ಯಕ್ತಿಗಳಾಗಿ ಸಮಾಜದಲ್ಲಿ ಬದುಕಿದ್ರೆ ಅದೇ ಮಟ್ಟಕ್ಕೆ ಕೊಡುವಂಥ ಕೊಡುಗೆಯನ್ನು ಮಾತನಾಡಿದ್ದಾರೆ. ಇವೆಲ್ಲ ಒಳ್ಳೆಯ ವ್ಯಕ್ತಿಗಳಾಗಿ ಸಮಾಜದಲ್ಲಿ ತಂದೆ ತಾಯಿಗಳಲ್ಲಿ ಮಾತಾಡಿದರೆ ಏನು ಎಷ್ಟು ಒಳ್ಳೆಯ ಪ್ರಜೆಗಳಾದರೆ ಅದೇ ಮಟ್ಟಕ್ಕೆ ಕೊಡುವಂಥ ಕೊಡುಗೆಯನ್ನು ಮಾತನ್ನು ಪೂಜ್ಯರು ಮಾತನ್ನು ಹೇಳ್ತಾರೆ. ಹಾಗೆ ನೀವೆಲ್ಲ ಅಂಥ ವ್ಯಕ್ತಿಗಳಾದರೆ ಇಲ್ಲಿ ಕೂಡ ಸಾರ್ಥಕ ಆಗುವಂಥ ಮತ್ತೆ ನೀವು ಕತ್ತಿರುವಂಥ ಒಂದು ಮಾಡ್ತಾರೆ. ಪ್ರತಿ ದಿವಸ ನೀವು ಮಾತನ್ನು ಬರ್ತಾರೆ. ಒಂದು ರೀತಿ ನೀವು ಒತ್ತಾಯನೇ ಇರ್ಬೋದು, ಆದರೆ ಒತ್ತಾಯ ಇದ್ದರೂ ಕೂಡ ನಿಮಗೆ ಅದು ಒಳ್ಳೆಯದನ್ನೇ ತಿಳಿಯುತ್ತೆ. ಈಗ ತಾಯಿ ಹಾಲು ಕುಡಿಸ್ಬೇಕಾದ್ರೆ ಚಿಕ್ಕ ಮಕ್ಕಳು ಹಠ ಮಾಡಬೇಕು. ಈಗೆಲ್ಲ ಹಿಂದೆ ಒಳ್ಳೆಯ ಹಾಲು ಕುಡಿಸ್ತಾರೆ, ಒಳ್ಳೆಯ ಕೂದಲುಗಳ ಮೇಲೆ ಹಾಕೊಂಡು ಹಾಲು ಕುಡಿಸ್ತಾರೆ. ಮಗು ಬೇರೆ ಒಳಗೆ ಹಠ ಮಾಡಿದಾಗ ಮೂಗು ಹಿಡ್ಕೊಂಡ್ಬಿಟ್ರೆ ಹಾಲು ಕೊಡಬಾರ್ದು. ಹಾಗೆ ತಾಯಿ ಯಾಕೆ ಹಿಡಿತಾ ಇರುವಾಗ ಮಗು ಚೆನ್ನಾಗಿರಬೇಕು ಅಂತ ಹಾಲು ಕುಡಿಸ್ತಾರೆ. ಹಾಗೆ ಈ ಪ್ರಾರ್ಥನೆಯೂ ಕೂಡ ಮಠದಲ್ಲಿ ನಿಮಗೆ ತಂದೆ ತಾನೇ ರಾಷ್ಟ್ರಪತಿಗಳು ಮಾತನ್ನ ದೇವರನ್ನು ಮಾತನ್ನ ಶಿಕ್ಷಣ ಅಷ್ಟೆಲ್ಲ ಸಂಸ್ಕಾರ ಮಠದಲ್ಲಿ ಸಂಸ್ಕಾರ ಹಾಗೆ ನೀವು ಕೂಡ ಅಂತಹ ಸಂಸ್ಕಾರವಾದಂಥದ್ದನ್ನು ಮಾಡಬೇಕಾಗಿರುವಂಥದ್ದು ಅಷ್ಟೇ ಮುಖ್ಯವಾಗಿರುವಂಥದ್ದು. ಅದಕ್ಕೆ ಪ್ರಾರ್ಥನೆ ಅತ್ಯಂತ ಮುಖ್ಯವಾಗಿರುವಂಥದ್ದು. ನಿಮಗೆ ಇದೇ ಸಂದರ್ಭ ಇದೆ, ಪೂಜಾರಿಗೆ ಒಂದು ಸಾರಿ ಪತ್ರ ಬರೀತಾರೆ, ಯಾರು ಎಲ್ಲೋ ಭಾಳ ಕೆಲಸ ಮಾಡುವಂಥವ್ರು, ಸೈನಿಕ ಕೆಲಸ ಮಾಡುವಂಥವ್ರು, ತುಂಬ ಕಷ್ಟದ ಸನ್ನಿವೇಶ ಕೆಲಸ ಮಾಡುವಂಥವ್ರು ಅನೇಕ ಪತ್ರ ಬರೀತಾರೆ. ಈಗೆಲ್ಲ ಪತ್ರ ಬರೆಯೋದಿಲ್ಲ, ವ್ಯವಹಾರ ಕೊಟ್ಟಿದ್ದಾರೆ. ಈಗೆಲ್ಲ ಬೇರೆ ಬೇರೆ ಪತ್ರ ವ್ಯವಹಾರವೇ ಕಡಿಮೆ ಇದೆ, ಬರೆಯುವಂತಹ ವಿಧಿ. ಆಗ ಪತ್ರ ಬರೀತಾರೆ, ಮಕ್ಕಳಿದ್ದಾಗ ನಡೀತಿದ್ವಿ, ಇಲ್ಲಿ ಶ್ರಮದಾನ ಮಾಡ್ತಿದ್ವಿ, ಪ್ರಾರ್ಥನೆ ಮಾಡ್ತಿದ್ವಿ, ಅದೆಲ್ಲ ಕಲ್ತಿದ್ರಿಂದ ಎಷ್ಟು ನಮಗೆ ಕಠಿಣವಾದ ಪರಿಸರ ಇದ್ದರೂ ಕೂಡ ಪರಿಸ್ಥಿತಿ ನಮಗೆ ಹೊಂದ್ಕೊಳ್ಳೋದಕ್ಕೆ ಬಡತನಕ್ಕೆ ನಮಗೆ ಇಷ್ಟ ಸಹಾಯ ಆಯಿತು ಮಾತನಾಡ್ತಿದ್ದಾರೆ. ಹಾಗೆ ನೀವು ಬಡತನ ಎಲ್ಲ ಕಲ್ತಿದ್ವಿ, ಅದನ್ನು ನೀವು ಮನೆಯಲ್ಲ
ಕಲಿಬೇಕಾದ್ರೆ ಮತ್ತು ಇಲ್ಲಿ ಕಹಿ ಸಿಹಿ ಅನುಭವ ಆಗುತ್ತೆ. ಒಂದಿಷ್ಟು ಒಳ್ಳೆಯದಿರ್ತದೆ, ಒಂದು ಸ್ನೇಹ ಬೇರೆ ಶಿಕ್ಷಣ ಏನೋ ಒಂದು ಅದು ನಿಮಗೆ ಕೆಟ್ಟದ್ದು ಮಾಡಬೇಕು ಅಂತ ಬಯಸ್ತದೆ. ನೀವು ಒಳ್ಳೆಯದಕ್ಕೆ ತಪ್ಪಿದಾಗ ಏನೋ ಒಂದು ಏನಾದರೂ ಶಿಕ್ಷಣ, ಆದರೆ ಶಿಕ್ಷಕರಿಗೆ ಏನು ಮಾಡಿ ಮದುವೆ ಕೊಟ್ಟು ಅದು ಇಂಥ ವಾಸ ನಾನು ಒಳ್ಳೆಯದಕ್ಕೆ ಮಾಡಿದ್ದಾರೆ ಇಂಥ ವಾಸ ಯಾವ ಮದುವೆ ಕೂಡ ಶಿಕ್ಷಕರು ಕೂಡ ನೀವು ಶಿಕ್ಷಕ ನೀವು ತಪ್ಪು ಮಾಡಿದ್ರೆ ಪಕ್ಕದ ಮಾಡಿರ್ತಾರೆ, ಅವ ಏನು ಮಾಡ್ತಾರೆ ನೆಕ್ಸ್ಟ್ ನೀವು ಮಾಡಿದ್ರೆ ಅನುಭವ ಆಗಿದೆ. ಹಾಗಾಗಿ ತಪ್ಪಿದ್ರು ರಮೇಶ್ ಗೊತ್ತಿಲ್ಲ, ಅವರ ಆಚಾರ್ಯ ನನ್ನ ತಪ್ಪು ಮಾಡಬಹುದು ಅದೆಲ್ಲ ಬರೋದು ಮನಸ್ಸಿದೆ. ಅದನ್ನು ಯಾವ ರೀತಿ ತಗೋಬಾರ್ದು, ಎಲ್ಲ ಒಳ್ಳೆಯದನ್ನೇ ತೆಗೆದುಕೊಳ್ಳಬೇಕು, ಅದನ್ನೆಲ್ಲ ನೀವು ಹೋಗಬೇಕು. ಅದನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಮಾಡಿಕೊಂಡ್ರೆ ನಿಮಗೆ ಹೆಚ್ಚು ಅಗತ್ಯ ಇಲ್ಲ. ನಾಳೆ ಪರೀಕ್ಷೆ ಇದೆ, ಮನೆ ಪರೀಕ್ಷೆ ಇಲ್ಲ, ನೀವು ಪರೀಕ್ಷೆ ಚೆನ್ನಾಗಿ ಸಂತೋಷವಾಗಬೇಕು. ನೀವು ಹೋದಾದರೆ ನಾನು ಇದ್ದು ನಾಡೋದು ಬರಬಾರ್ದು. ಏಕೆಂದರೆ ಆತುಕಟ್ಟುವ ಓಡೋ ಪ್ರಶ್ನೆಗಳಾಗಲಿ ನೀವು ಇದ್ದು ನಾಡೋದಕ್ಕೆ ನೀವು ಒಳ್ಳೆ ಒಳ್ಳೆಯ ಅನಿಸ್ತದೆ. ನೀವು ಆತುಕಟ್ಟುವ ಅವಶ್ಯಕತೆಲ್ಲ ನಾಳೆ ಪರೀಕ್ಷೆ ಇದ್ದು ನಾಳೆ ಸ್ವಲ್ಪ ನಾಡೋದಕ್ಕೆ ನೀವು ಒಳ್ಳೆ ನನಗೆ ಸಂತೋಷ ನೀವು ಅದರಿಂದ ನೀವು ಪರೀಕ್ಷೆ ಓದೋದಿಲ್ಲ. ಇದನ್ನು ಎಷ್ಟೋ ಮಕ್ಕಳು ಏನು ಮಾಡ್ತಾರೆ, ಓದ್ತಾರೆ ಕೂಡ ಮಾಡ್ತಾರೆ, ಏನಿಲ್ಲ ಏನೋ ವಿರೋಧತೆ ನಿಲ್ಲಿಸ್ತದೆ ಏನು ಮಾಡ್ತಾರೆ ಅಲ್ವಾ? ಆಗತ್ತೆ ಏನಾದರೂ ನಿಲ್ಲಿಸ್ತದೆ ನಿಧಾನವಾಗಿ ನಾಳೆ ಪರೀಕ್ಷೆ ನಿಲ್ಲಿಸಿ ಸಮಾಧಾನವಾಗಿದ್ದು ನಾಳೆ ಜವಾಬ್ದಾರಿಯಿಂದ ಹೋಗಬೇಕು. ನೀವು ಇಲ್ಲಿ ವಾಹನಕ್ಕೆ ಕರ್ಕೊಂಡು ಹೋಗಬೇಕು, ನಿಮ್ಮ ಮನೆಗೆ ಹೋಗಬೇಕು. ಇದು ಅಡ್ಡ ಬೇರೆ ಕಡೆ ಇದು ಹೋಗಬಾರ್ದು. ನಿಮ್ಮ ತಂದೆ ಪರೀಕ್ಷೆ ಮಾಡಬೇಕಾಗ್ತದೆ, ಕಾಯ್ತಾ ಇರ್ತಾರೆ. ನಿಮ್ಮ ಮಗ ಬರ್ತಾನೆ, ನಾನು ಹೇಳ್ತಾ ಇರ್ತೀನಿ ಯುಗಾದಿ ಹಬ್ಬ ಮಾಡಿಲ್ಲ, ಬೇರೆ ಹಬ್ಬ ಮಾಡಿರೋದಿಲ್ಲ. ಯಾಕೆ ಯಾಕೆ ನನ್ನ ಮಗ ಬಂದಿಲ್ಲ, ನಾನು ಒಂದೇ ಮಾಡೋಣ ಅಂತ ಕಾಯ್ದಿರ್ತಾರಲ್ಲ. ಅದಕ್ಕೆ ನೀವು ನೇರವಾಗಿ ಮನೆಗೆ ಹೋಗಬೇಕು ಅಂತ ಎಲ್ಲೂ ಹೋಗಬಾರ್ದು. ಅದರ ನೀವು ಅದಷ್ಟು ಅದರ ಒಂದು ಗೌರವವನ್ನು ಹೆಚ್ಚಿಸುವಂತಾಗಿ ನಿಮ್ಮ ಜೀವನ ರೂಪಿಸಿಕೊಳ್ಳಿ. ಒಳ್ಳೆಯ ವ್ಯಕ್ತಿಗಳಾಗಿ ಒಳ್ಳೆಯವರಾಗಿ ಸಮಾಜಕ್ಕೆ ಒಳ್ಳೆಯ ಕೊಡುಗೆಯನ್ನು ಕೊಡುವಂಥ ಕೆಲಸ ಮಾಡಿ. ಅವರು ಮಾತನ್ನು ಹೇಳಿದರೆ ಕವಿಯುಂಟೆ ಅವರಾಗಿ ಅವನೇ ಹೆಸರಿಲ್ಲದ ಮನ ಕೇಳಿಸದಂತೆ ಹಂಗಿಲ್ಲದ ಬದುಕು ಸಾಕಿ ಹೋಗಬೇಕು ಬರಕು ಏನೇನಿದೆ ಇದು ನರಸಿಂಹಾಚಾರ್ಯರ ಮಾತು. ಅವರಾಗಿ ಹಮ್ಮೆ ಎಂದರೆ ಆರೋಗ್ಯಪರವಾದ ದೇಹ. ಇವತ್ತು ಆರೋಗ್ಯ ಬಹಳ ಮುಖ್ಯ. ದುಷ್ಟಕ್ಕೆ ದಾಸ ಆಗಬಾರದು. ನಾನು ಮೊನ್ನೆ ಹೇಳಿದೆ ಯಾವ್ಯಾವುದು ಯಾವುದು ದುಷ್ಟಗಳು ಯಾವುದು? ಮದ್ಯಪಾನ ಮಾಡುವುದು, ಎಡಿಸಿಗೆಡಿಸುವುದು, ಧೂಮಪಾನ ಮಾಡುವುದು, ಇವೆಲ್ಲ ನಿಮಗೆ ಹೇಳಿ ಕೆಡಿಸಿಗಳಿರೋ ಏನೋ ಅವು ಯಾವ ದಾಸನ ಆಗಬಾರ್ದು. ಕೆಟ್ಟ ಹವ್ಯಾಸಗಳು ಆಗಬಾರ್ದು. ಆರೋಗ್ಯ ಚೆನ್ನಾಗಿ ಕಾಪಾಡಬೇಕು. ನೀವು ದೀರ್ಘವಾಗಿರಬೇಕು, ಆರೋಗ್ಯ ಮಾಡಬೇಕು. ಹಗುರಾಗಿ ಹೆಮ್ಮೆಯನ್ನು ಅಂತ ಮಾತನಾಡಿದ್ದಾರೆ. ಹೆಸರಿಲ್ಲದ ಮನಸ್ಸಿಗೆ ಯಾವಾಗಲೂ ಒಳ್ಳೆಯದಾಗಿರಬೇಕು, ಪುಣ್ಯವಾಗಿರಬೇಕು. ಅದು ಯಾವಾಗಲೂ ಕೂಡ ಶುದ್ಧವಾಗಿರಬೇಕು ಮನಸ್ಸು. ಅದಕ್ಕೆ ಪ್ರಾರ್ಥನೆ ಮಾಡೋದ್ರೆ ನಿಮ್ಮ ಮನಸ್ಸಿಗೆ ಶುದ್ಧ ಆಗುತ್ತೆ. ಪ್ರಾರ್ಥನೆ ಅತ್ಯಂತ ಮುಖ್ಯವಾಗಿರುತ್ತ. ಹಾಗೆ ಮನಸ್ಸನ್ನು ಶುದ್ಧವಾಗಿರುವಂತ. ಆಮೇಲೆ ಅಂದರೆ ಕೇಳಿಸದಂತೆ ಇನ್ನೊಬ್ಬರಿಗೆ ಹಾಗೆ ಕೆಟ್ಟದ್ದು ಬಯಸ್ತಾರೆ. ಯಾರೇ ನಮಗೆ ಕೆಟ್ಟದ್ದು ಮಾಡಿದ್ರು ನಾವು ಇನ್ನೊಬ್ಬರಿಗೆ ಏನು ಮಾಡಬೇಕು? ಬಯಸಬೇಕು, ಅವರು ಒಳ್ಳೆಯದನ್ನು ಬಯಸ್ತಾರೆ. ಆಮೇಲೆ ಅಂದರೆ ಹಂಗಿಲ್ಲದ ಬದುಕು. ಇನ್ನೊಬ್ಬರ ಹಂಗಿಲ್ಲದೆ ಸ್ವಾಭಿಮಾನದ ಸ್ವಾವಲಂಬನೆ ಆಗ್ತದೆ. ಇವತ್ತು ಅದಕ್ಕೆ ಬದುಕೋದಕ್ಕೆ ಅವಕಾಶ ಇದೆ. ನಿಮ್ಮ ಕಾಲ ಮೇಲೆ ನಿಮ್ಮ ಬದುಕಿದೆ. ಇವತ್ತು ನೋಡಿ ಮಕ್ಕಳೇ, ಗಾಡಿ ಅವರಿಗೆ, ಒಬ್ಬ ಕಾರ್ಪೆಂಟರ್ಗೆ, ಒಬ್ಬ ಪ್ಲಂಬರ್ಗೆ ಎಷ್ಟು ಡಿಮ್ಯಾಂಡ್ ಇದೆ ಅಂತ ಹೇಳಕ್ಕೆ. ನೀವೇನು ಯಾರು ಇವತ್ತು ಡಿಗ್ರಿ ಹೋಗ್ಕೊಂಡು ಕೂಡ ಅಷ್ಟು ಅವರು ದುಡಿತಾರೆ. ಹಾಗೆ ಇವತ್ತು ದುಡಿಯೋದಕ್ಕೆ ಅಷ್ಟು ಅವಕಾಶ ಇದೆ. ನೀವು ಕಾನ್ವೆಂಟ್ ಬದುಕೋದಕ್ಕೆ ಒಂದು ಅವಕಾಶ ಸಿಗ್ತಾ ಇರ್ತದೆ. ನೀವು ಆದರೆ ಈ ಒಂದು ಕೌಶಲ್ಯಗಳನ್ನ ರೂಪಿಸ್ಕೋಬೇಕು. ಸ್ಕಿಲ್ ಅಂತ ಹೇಳ್ತಾರೆ, ಅದನ್ನೆಲ್ಲ ರೂಪಿಸ್ಕೊಂಡ್ರೆ ಅವಕಾಶಗಳು ಲಭ್ಯ ಆಗ್ತದೆ. ಹಾಗೆ ನೀವು ಸ್ವಂತ ಬದುಕುವಂಥ ಪರಾವಲಂಬಿಯಾಗಿ ಸ್ವಾಭಿಮಾನಿಯಾಗಿ ಬದುಕುವಂಥ ಮಾತು ಹೇಳಿದೆ. ಈ ಮಾತುಗಳನ್ನು ಬುದ್ಧಿ ನರಸಿಂಹಾಚಾರ್ಯ ಹೇಳಿದಂಥದ್ದು. ಅದನ್ನು ನೀವು ಮನಸ್ಸಿನಲ್ಲಿ ಇಟ್ಕೊಂಡು ನೀವೆಲ್ಲ ಒಳ್ಳೆಯ ವ್ಯಕ್ತಿಗಳಾಗಿ ಒಳ್ಳೆಯ ಪ್ರಜೆಗಳಾಗಿ ಮುಂದೆ ನಿಮ್ಮ ಭವಿಷ್ಯದಲ್ಲಿ ಉತ್ತಮಬೇಕು. ಏನೋ ಉನ್ನತ ಅಭ್ಯಾಸ ಮಾಡುವಂಥದ್ದು ನೀವು ಚೆನ್ನಾಗಿ ಓದಿ ಸಾಧನೆ ಮಾಡಬೇಕು. ನಾನು ಹೇಳ್ತಾ ಇರ್ತೀನಿ, ಇವತ್ತು ಒಳ್ಳೆಯ ಅವಕಾಶಗಳು ಯಾರಿಗೆ ಲಭ್ಯ ಆಗುತ್ತೆ? ಪ್ರತಿಭಾವಂತರು. ಈ ಕ್ಯಾಟಗರಿ ಯಾವ ಎಸ್ ಸಿ ಇರಲಿ, ಎಸ್ ಟಿ ಇರಲಿ, ಮೈನಾರಿಟಿ ಇರಲಿ, ಜನರಲ್ಲಿ ಏನೇ
ಎಲ್ಲ ಕ್ಯಾಟಗರಿ ಏನು ಪರಿಗಣಿಸ್ತಾರೆ, ಮೆರಿಟ್ ಕೇಳೇ ಕೇಳ್ತಾರೆ. ಅದನ್ನು ಮನೋದನ್ನು ಅಭ್ಯಾಸ ಮಾಡಿ ಒಳ್ಳೆ ವ್ಯಕ್ತಿಗಳಾಗಿ ದಿವಸ ಓದೋದನ್ನು ಅಭ್ಯಾಸ ಮಾಡಿ ಬೆಳಗ್ಗೆ ಹೇಳೋದನ್ನು ಮಾಡಿಕೊಳ್ಳಿ. ಬೆಳಗ್ಗೆ ಎಷ್ಟು ಗಂಟೆ ಇರಬೇಕು? ನೀವು 5 ಗಂಟೆ ಎದ್ದೇಳ್ತಾ ಇದ್ದೀರಿ, ಮನೆಗೆ ಹೋಗಿ 8 ಗಂಟೆ ಎದ್ದೇಳ್ತಾ ಇದ್ದೀರಿ. ನಾಳೆಯಿಂದ ಬೀದ್ರು ನಮ್ಮದು ಏನು ಕೇವಲ ನಮಗೆ ನಿಮ್ಮ ಅಪ್ಪ ಅಮ್ಮ ಎಬ್ಬರಿಸಂಗಿಲ್ಲ, ನಿಮ್ಮ ಮಗ ಚೆನ್ನಾಗಿದೆ ಪ್ರೀತಿ ಮಾಡ್ತಾರೆ. ಆದರೆ ಅದಕ್ಕೆ ಅವಕಾಶ ಕೊಡಬೇಡಿ. ಒಂದು ದಿವಸ ಕೊಟ್ಟರೆ ನಾಳೆ ಕೊಟ್ಟರೆ ಏನಿದೆ, ನಾಳೆ ಕೊಟ್ಟರೆ ಮನಸ್ಸೋದನ್ನೇ ಜಾಸ್ತಿ ಇಲ್ಲ, ಅದನ್ನೇ ಜಾಸ್ತಿ ಅನಿಸ್ತದೆ. ಅದಕ್ಕೆ ಅವ್ರಿಗೆ ಅವಕಾಶ ಕೊಡಬೇಡಿ. ಏನು ನೀವು ಇಲ್ಲಿ ರೂಪಿಸ್ಕೊಂಡಿರೋ ಶಿಸ್ತುಗಳ ಜೀವನ ಅದನ್ನು ಮುಂದುವರಿಸ್ಕೊಂಡು ಹೋಗಿ ಒಳ್ಳೆಯದಾಗಿ ನಾಳೆ ಪರೀಕ್ಷೆ ಚೆನ್ನಾಗಿ ಬರೆದು ಆಮೇಲೆ ಈಗ ನೀವು ಎಲ್ಲಿಗಾದರೂ ಪ್ರಾರಂಭಿಸ್ಕೊಂಡು